ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ ಹಲವಾರು ವಿದ್ಯಾರ್ಥಿಗಳು ನಾವೀಗ PUCಯನ್ನು ಮುಗಿಸಿ ಆಗಿದೆ ಡಿಗ್ರಿ ಅಡ್ಮಿಷನ್ ಮಾಡಿಸ್ಬೇಕು ಅಂತಿದ್ದೀವಿ ಅಥವಾ ಎಂಜಿನಿಯರಿಂಗ್ ಅಡ್ಮಿಷನ್ ಮಾಡಿಸ್ಬೇಕು ಅಂತಿದ್ದೀವಿ, ನಮ್ಮ ಕ್ಲಾಸಸ್ ಯಾವ ಸ್ಟಾರ್ಟ್ ಆಗುತ್ತೆ ಇದು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಇವುಗಳಿಗೆ ಉತ್ತರ ತಿಳ್ಕೊಳ್ಳೋದಾದ್ರೆ, ನೀವೀಗ ಡಿಗ್ರಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗಿದ್ರೆ ಅಥವಾ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿದ್ರೆ ಕಾಲೇಜಲ್ಲಿ ಕೇಳಿರ್ತೀರ ಕ್ಲಾಸಸ್ ಯಾವ ಸ್ಟಾರ್ಟ್ ಆಗ್ಬೋದು ಅಂತ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಆಗಸ್ಟ್ ಮಂತಲ್ಲಿ ಜನರಲಿ ಈ ಡಿಗ್ರಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ BA BSc BCom BCA BBA ಈ ರೀತಿ ಡಿಗ್ರಿ ಕ್ಲಾಸಸ್ ಏನಿದೆ ಅದು ಆಗಸ್ಟ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ. ನಂತರ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೂನಿವರ್ಸಿಟಿಗಳಿದ್ದಾವೆ. ಸೊ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಈ ಡಿಗ್ರಿ ಕ್ಲಾಸಸ್ ಸ್ಟಾರ್ಟಿಂಗ್ ಡೇಟ್ ಏನಿದೆ ಅದು ಬೇರೆ ಬೇರೆ ಇರುತ್ತೆ. ಬಟ್ ಜನರಲಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಆಗಸ್ಟ್ ಮಂತಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಅದರ ನಂತರ ಈಗ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಎಂಜಿನಿಯರಿಂಗ್ ಕ್ಲಾಸಸ್ ಯಾವ ಸ್ಟಾರ್ಟ್ ಆಗುತ್ತೆ ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಎಂಜಿನಿಯರಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು KCET ಕೌನ್ಸಿಲಿಂಗ್ ಏನಿದೆ ಅದರ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಮುಗ್ದಿರುತ್ತೆ. ಜನರಲಿ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗಿ ವಿದ್ಯಾರ್ಥಿಗಳು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಟ್ಟಿರ್ತಾರೆ. ಅದೇ ರೀತಿ KCET ಸೆಕೆಂಡ್ ರೌಂಡ್ ಕೂಡ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಕೊಂಡಿರ್ತಾರೆ. ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಈ ಒಂದು ಎಂಜಿನಿಯರಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಿಂದಿನ ವರ್ಷಗಳ ಕಂಪೇರ್ ಮಾಡಿ ಹೇಳೋದಾದ್ರೆ, ಈ ಅಕಾಡೆಮಿಕ್ ಇಯರ್ ಏನಿದೆ ಎಂಜಿನಿಯರಿಂಗ್ ಅಕಾಡೆಮಿಕ್ ಇಯರ್ ಅದನ್ನು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ವರ್ಷ ಕೂಡ ಸೆಪ್ಟೆಂಬರ್ ಮಂತಲ್ಲಿ ಈ ಎಂಜಿನಿಯರಿಂಗ್ ಫಸ್ಟ್ ಇಯರ್ ಕ್ಲಾಸಸ್ ಏನಿದೆ ಅದು ಸ್ಟಾರ್ಟ್ ಆಗಬಹುದು. ಇದುವರೆಗೆ ಎಕ್ಸಾಕ್ಟ್ ಡೇಟ್ನ ಅನೌನ್ಸ್ ಮಾಡಿಲ್ಲ, ಬಟ್ ನಿಮಗೊಂದು ಐಡಿಯಾ ಇರಲಿ ಅಂತ ಹೇಳ್ತಾ ಇರೋದು. ಯಾಕಂದರೆ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು ಕ್ಲಾಸಸ್ ಯಾವ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನಿಮಗೊಂದು ಐಡಿಯಾ ಇರಲಿ ಅಂತ ಹೇಳ್ತಾ ಇದ್ದೀನಿ. ನಂತರ ಎಕ್ಸಾಕ್ಟ್ ಡೇಟ್ ಅನೌನ್ಸ್ ಆದರೆ ಅದ್ರ ಬಗ್ಗೆ ಕೂಡ ಹೇಳ್ತೀವಿ. ಹಾಗೆ ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ ಸ್ಕಾಲರ್ಶಿಪ್ ಅನೌನ್ಸ್ ಆದರೆ ಅದ್ರ ಬಗ್ಗೆ ಕೂಡ ವಿಡಿಯೋನ ಮಾಡ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.